8 ಜನರಿಗೆ ಮಕ್ಕಳ ಭಾಗ್ಯ ಸಿಕ್ಕಿದೆ ಅಂತ. ಬಟ್ ಸರ್ ಗೊತ್ತಿರಲಿಲ್ಲ, ನನಗೂ ಕೂಡ ಮಕ್ಕಳು ಇನ್ನೂ ಆಗಿಲ್ಲ ಅಂತ. ಬಟ್ ಅವ್ರು ಹೇಳಿದಾಗ ನನಗೆ ಏನೋ ಒಂದು ಆಸೆ ಇರ್ತದೆ. ಹೆಣ್ಮಕ್ಳಿಗೆ ಎಲ್ಲರಿಗೂ ಗೊತ್ತೇ ಇರೋದು, ಮದುವೆ ಆಗಿ 10 ವರ್ಷ ಆದರೂ ಕೂಡ ಮಕ್ಕಳಾಗಿಲ್ಲ ಅಂತಂದ್ರೆ ಒಂದು ಗಂಡನ ಮನೆಗೆ ಹೋದ್ರೆ ಯಾವ ರೀತಿ ಮಾತಾಡ್ತಾರೆ, ಅಥವಾ ತವ್ರ ಮನೆಗೆ ಹೋದ್ರು ಕೂಡ ಯಾವ ರೀತಿ ಮಾತಾಡ್ತಾರೆ ಅಂತ ಎಷ್ಟೋ ಜನ ಹೆಣ್ಮಕ್ಳಿಗೆ ನೋವು ಆಗೋದು ಗೊತ್ತಿರುತ್ತೆ. ಸೊ ಅದನ್ನು ನಾನು ಸ್ವಂತ ಅನುಭವಿಸಿದ್ರೆ ನನಗೆ ತುಂಬಾ ದುಃಖ ಆಗುತ್ತೆ. ಫೈನಲಿ 10 ವರ್ಷ ಕಂಪ್ಲೀಟ್ ಆಗ್ತಾ ಬಂದು ಅವಾಗ ಒಂದೇ ಡಿಸೈಡ್ ಮಾಡಿದ್ದು ನಾನು ನನ್ನ ಹಸ್ಬೆಂಡು. ನಾವು ಎಷ್ಟೇ ಹಾಸ್ಪಿಟಲ್ ತೋರಿಸಿದ್ವಿ, ದೇವ್ರು ಹೇಳಿದ್ರು ಗುಡಿಗೆ ಹೋಗ್ರಿ, ಅಲ್ಲಿ ಹೋಗ್ರಿ, ಈ ಪೂಜೆ ಮಾಡಿಸ್ರಿ, ಆ ಪೂಜೆ ಮಾಡಿಸ್ರಿ ಅಂತ. ಮಕ್ಕಳಾಗುತ್ತೆ ಅಂದರೆ ಮಾಡೋಕ್ಕೆ ಏನು ಸಮಸ್ಯೆ ಅಂತ ಇಬ್ಬರು ಕೂಡ ಎಲ್ಲಿ ಯಾರೇನು ಹೇಳಿದ್ರು ಕೂಡ ಹೋಗ್ತಿದ್ವಿ. ಆ್ಯಂಡ್ ಅದೇ ರೀತಿ ಆಯುರ್ವೇದಿಕ ಔಷಧಗಳನ್ನು ಹೇಳಿದ್ರು, ನಾಟಿ ಔಷಧ ಹೇಳಿದ್ರು, ಅದನ್ನೆಲ್ಲನೂ ಕೂಡ ತಗೊಂಡೆ. ಬಟ್ ಅದು ಕನ್ಫರ್ಮ್ ಯಾವುದೇ ರೀತಿ ರಿಸಲ್ಟ್ ಬರದೇ ಇರೋದಕ್ಕೆ ಒನ್ ಟೈಮು ಮನೆಯಲ್ಲಿ ಪ್ರತಿ ಸಲ ಅದು ನೋವು ಮಂತ್ಲಿ ಪೀರಿಯಡ್ಸ್ ಬಂದಾಗ ನೋವು ಆಗ್ತಾ ಇತ್ತು. ಇದೇನಪ್ಪ ಈ ಮಂತ್ ಆದರೂ ನಿಮಗೆ ಅಂದರೆ ಇವಾಗೂ ಆಗಿಲ್ಲ ಅಂತ ಒನ್ ಟೈಮ್ ಹಿಂದೆ ಇಬ್ಬರು ಡಿಸೈಡ್ ಮಾಡಿ ನಮಗೆ ಮಕ್ಕಳೇ ಆಗಲ್ಲ ಬಿಟ್ಬಿಡು, ನೀನು ಅದ್ರ ಬಗ್ಗೆ ಕೊರಗಬೇಡ ಅಂತ ನಮ್ಮ ಮನೆಯವರು ಹೇಳಿದ್ರು. ಅವಾಗ ತುಂಬ ದುಃಖ ಆಯಿತು. ಒಬ್ಬೊಬ್ಬ ಹೆಣ್ಣಿಗೆ ತಾಯಿ ಆಗೋದೇ ಮೇನ್ ಇಂಪಾರ್ಟೆಂಟ್. ತಾಯಿ ಆಗಕ್ಕೆ ಅವ್ರ ಜೀವನ ಸಾರ್ಥಕ ಅಂತ ಹೇಳ್ತಾರೆ. ನನಗೆ ನೋಡಿದ್ರೆ ಈ ರೀತಿ ಆಗ್ತಾ ಇದೆ ಅಂತ ಅವಾಗ ಅದನ್ನ ಹೇಳೋಕ್ಕಾಗಲ್ಲ ಎಷ್ಟು ಇರುತ್ತೆ ಅನ್ನೋದು. ಸರ್ ಆಫೀಸಲ್ಲಿ ಕುತ್ಕೊಂಡಾಗ ಸರ್ ಹೇಳಿದ್ರು, ಇಲ್ಲಮ್ಮ 8 ಜನ ಮಕ್ಕಳಾಗಿದೆ ಅಂದಾಗ ಸರ್ ಯಾವುದಾದ್ರೂ ವಿಡಿಯೋ ಇರಬೇಕು ತೋರಿಸಿ ಅಂತ ನನಗೆ ಹೇಳಿದ್ರು. ಬಟ್ ಅವರು ವಿಡಿಯೋ ಇಲ್ಲಮ್ಮ ನೀವು ಯಾರಾದ್ರೂ ಬಳಸಿ ನೋಡ್ಬೋದು ಅಂತ ಹೇಳಿದ್ರು. ಅವಾಗ ನಾನು ಹೇಳಿಲ್ಲ, ಬಟ್ ಪ್ರಾಡಕ್ಟ್ ಯಾವ್ದಾದ್ರು ಯೂಸ್ ಮಾಡಬೇಕು ಸರ್ ಅಂತ ಕೇಳಿದೆ. ಅವರು ಸಜೆಷನ್ ಮಾಡಿದ್ರು, ಈ ಥರ ಪ್ರಾಡಕ್ಟ್ ಲೇಡಿಗೆ ಇರೋ ಎಕ್ಸ್ಟ್ರಾ ಸ್ಟಾಮಿನಾ ಮಲ್ಟಿವೇರಿಯಲ್ ಒಳ್ಳೆ ಪ್ರಾಡಕ್ಟ್ ಇದೆ ಬಳಸಮ್ಮ ಅಂತ ಹೇಳಿದಾಗ ನೆಕ್ಸ್ಟ್ ಡೇ ನಾವು ಪ್ರಾಡಕ್ಟ್ಸ್ನ ತೊಗೊಂಡು ಹೋಗಿದ್ವಿ. ಜೂನ್ 2ಗೆ ಸರ್ ಮೀಟ್ ಆಗಕ್ಕೆ ಬಂದು ಜೂನ್ ಮತ್ತು ಜುಲೈಯಲ್ಲಿ ಪ್ರಾಡಕ್ಟ್ 2 ತಿಂಗಳು ಕರೆಕ್ಟಾಗಿ ಯೂಸ್ ಮಾಡಿದೆ. ಆಗಸ್ಟ್ ಮಂತಲ್ಲಿಗೆ ನನಗೆ ಕನ್ಸೀವ್ ಆಗಿದೆ ಅಂತ ಗುಡ್ ನ್ಯೂಸ್ ಬಂತು. ತುಂಬ ಖುಷಿ ಆಯಿತು ನನಗೆ. ಅವತ್ತಿನ ಖುಷಿ ಆದಾಗ ಕೂಡ ನಾನು ಹತ್ತಿದ್ದೆ, ಯಾಕಂದರೆ ಮಕ್ಕಳೇ ಆಗಲ್ಲ ಅಂತ ಡಿಸೈಡ್ ಆಗಿರೋ ಗಂಡ ಹೆಂಡತಿಗೆ MNC ನಮ್ಮ ಮನೆಗೆ ಸಂತಾನ ಲಕ್ಷ್ಮಿಯಾಗಿ ಬಂದರೆ ನನಗೆ ತುಂಬ ಖುಷಿ ಆಯಿತು. ಸೊ ಹಾಗಾಗಿ MNC ಅವರಿಗೆ ಎಷ್ಟು ನಾನು ಧನ್ಯವಾದ ಸಲ್ಲಿಸಿದ್ರು ಸಾಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ಒಂದು ಒಳ್ಳೆ ಪ್ರಾಡಕ್ಟ್ಸನ್ನು ತೊಗೊಂಡು ಬಂದಿರೋದಕ್ಕೆ, ಅದರಲ್ಲಿ ನಾನು ಬಳಸಿ ನನಗೆ ಒಳ್ಳೆ ರಿಸಲ್ಟ್ ಬಂದಿದ್ದಕ್ಕೆ. ಅದು ಇವಾಗ ನನಗೆ 6 ತಿಂಗಳು ಗರ್ಭಿಣಿ, ತುಂಬ ಖುಷಿ ಆಗುತ್ತೆ ಎಲ್ಲರ ಜೊತೆ ಹಂಚ್ಕೊಳ್ಳೋಕ್ಕೆ.